ಇನ್ನು ನೀವು ಚಿನ್ನದ ಜ್ಯುವೆಲರಿ ಶಾಪಿಗೆ ಹೋಗಬೇಕಾದ್ರೆ ಮುಖಕ್ಕೆ ಮಾಸ್ಕ್ಗಳನ್ನು ಧರಿಸುವ ಹಾಗಿಲ್ಲ. ಚಿನ್ನದಂಗಡಿಗೆ ಮುಖ ಮುಚ್ಚಿ ಬರಂಗಿಲ್ಲ. ಬಿಹಾರದಲ್ಲಿ ಈ ತರಹದೊಂದು ತೀರ್ಮಾನ ತೆಗೆದುಕೊಳ್ಳಲಾಯಿತು. ಅದರ ಬೆನ್ನಲ್ಲೇ ಮತ್ತೊಂದು ರಾಜ್ಯದಲ್ಲಿ ಹೊಸ ನಿಯಮ ಜಾರಿಗೆ ಬಂದಿದೆ. ಚಿನ್ನದಂಗಡಿಯಲ್ಲಿ ರಾಬರಿ, ಕಳ್ಳತನ, ಹಾಡಹಗಲೇ ದರೋಡೆ ಈ ತರಹದ ಪ್ರಕರಣಗಳ ಬೆನ್ನಲ್ಲೇ ಬಿಹಾರದಲ್ಲಿ ಜ್ಯುವೆಲರಿ ಶಾಪಿಗೆ ಆ ತರಹದೊಂದು ನಿರ್ಧಾರ. ಈಗ ಮುಖ ಮುಚ್ಚಿ ಮಾಸ್ಕ್ ಧರಿಸಿದವರಿಗೆ ಚಿನ್ನದ ಅಂಗಡಿಗೆ ಎಂಟ್ರಿ ಇಲ್ಲ. ಚಿನ್ನದ ಅಂಗಡಿಗಳಲ್ಲಿ ದರೋಡೆ, ಕಳ್ಳತನ, ಭದ್ರತೆಗೆ ವ್ಯಾಪಾರಿಗಳ ಖಡಕ್ ತೀರ್ಮಾನ. ಇನ್ನು ಮುಂದೆ ಮುಖ ಮುಚ್ಚಿ ಬಂದರೆ ಚಿನ್ನ ಸಿಗೋದಿಲ್ಲ. ಇದು ಭದ್ರತೆಯೋ ಅಥವಾ ತಾರತಮ್ಯವೋ? ಬಿಹಾರದ ನಂತರ ಛತ್ತೀಸ್ಗಢದಲ್ಲೂ ಕೂಡ ಜಾರಿಗೆ ಪ್ರಯತ್ನ. ಚಿನ್ನದಂಗಡಿಗೆ ಮುಖ ಮುಚ್ಚಿ ಬರಂಗಿಲ್ಲ. ಬಿಹಾರ ಬೆನ್ನಲ್ಲೇ ಮತ್ತೊಂದು ರಾಜ್ಯದಲ್ಲಿ ಹೊಸ ನಿಯಮ. ಮುಖ ಮುಚ್ಚಿ ಮಾಸ್ಕ್ ಧರಿಸಿದವರಿಗೆ ಚಿನ್ನದ ಅಂಗಡಿಯಲ್ಲಿ ಎಂಟ್ರಿ ಇರೋದಿಲ್ಲ. ಈ ಚಿನ್ನದ ಅಂಗಡಿಗಳಲ್ಲಿ ದರೋಡೆ ಪ್ರಕರಣಗಳು ದೇಶದಲ್ಲಿ ಜಾಸ್ತಿ ಆಗಿದೆ. ಇತ್ತೀಚೆಗೆ ಮಂಗಳೂರಿನ ಕೊಟೆಕಾರ್ನಲ್ಲಿ ಹಾಡಹಗಲೇ ಕಾರಿನಲ್ಲಿ ಬಂದು ಜ್ಯುವೆಲರಿ ಶಾಪಿಗೆ ನುಗ್ಗಿ ಅಲ್ಲಿದ್ದವರ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗನ್ನಿಟ್ಟು ಹೆದರಿಸಿ ಮತ್ತು ಬೆದರಿಸಿ ಕೆಜಿಗಟ್ಟಲೆ ಚಿನ್ನನ ತಂದಿರೋ ಚೀಲದಲ್ಲಿ ತುಂಬಿಕೊಂಡು ಹೋದ್ರು. ಹಾಡಹಗಲೇ ಕೋಟ್ಯಾಂತರ ರೂಪಾಯಿ ಚಿನ್ನವನ್ನು ದರೋಡೆ ಮಾಡಲಾಯಿತು. ಅದಾದ ನಂತರ ಪೊಲೀಸರು ಹಿಡಿದ್ರು. ಆದರೆ ಚಿನ್ನದ ಅಂಗಡಿಗೆ ಹೋಗಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಅಥವಾ ಮುಖ ಮುಚ್ಚಿ ಹೋಗುವುದಾದರೆ ಕಳ್ಳರನ್ನು ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ ಅಂತ ಹೇಳಿ ಈ ತರಹದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಖ ಮುಚ್ಚಿ ಮಾಸ್ಕ್ ಧರಿಸಿದವರಿಗೆ ಚಿನ್ನದ ಅಂಗಡಿಗೆ ಎಂಟ್ರಿ ಇರೋದಿಲ್ಲ. ಚಿನ್ನದ ಅಂಗಡಿಗಳಲ್ಲಿ ದರೋಡೆ, ಕಳ್ಳತನ, ಭದ್ರತೆಗೆ ವ್ಯಾಪಾರಿಗಳಿಗೆ ಈ ತರಹದೊಂದು ಪ್ಲಾನ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಇನ್ನು ಮುಂದೆ ಮುಖ ಮುಚ್ಚಿ ಬಂದರೆ ಚಿನ್ನ ಸಿಗೋದಿಲ್ಲ. ಸೊ ಇದು ಭದ್ರತೆಯೋ ಅಥವಾ ತಾರತಮ್ಯವೋ ಬಿಹಾರದ ನಂತರ ಛತ್ತೀಸ್ಗಢದಲ್ಲೂ ಕೂಡ ಜಾರಿ ಆಗೋ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಈ ಹಿಂದೆ ಬಿಹಾರದಲ್ಲಿ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಕಾರಣ ಅಲ್ಲಿ ಸಾಕಷ್ಟು ಮಾಸ್ಕ್ಗಳನ್ನು ಹಾಕಿ ದರೋಡೆ ಮಾಡಿದಂತಹ ಪ್ರಕರಣಗಳು ಹೆಚ್ಚಿತ್ತು. ಹಾಗಾಗಿ ಜ್ಯುವೆಲರಿ ಶಾಪ್ನಲ್ಲಿರ್ತಕ್ಕಂತಹ ಚಿನ್ನಾಭರಣಗಳು ಅತಿ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳು. ಹಾಗಾಗಿ ಆ ತರಹದೊಂದು ಕಳ್ಳತನಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಈ ತರಹದೊಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖಾಮುಚ್ಚಿ ಮಾಸ್ಕ್ ಧರಿಸಿದವರಿಗೆ ಚಿನ್ನದ ಅಂಗಡಿಗೆ ಎಂಟ್ರಿ ಇರೋದಿಲ್ಲ. ಚಿನ್ನದ ಅಂಗಡಿಗಳಲ್ಲಿ ದರೋಡೆ, ಕಳ್ಳತನ, ಭದ್ರತೆಗೆ ವ್ಯಾಪಾರಿಗಳ ಮಾಸ್ಟರ್ ಪ್ಲಾನ್. ಇನ್ನು ಮುಂದೆ ಮುಖಾಮುಚ್ಚಿ ಬಂದರೆ ಚಿನ್ನ ಸಿಗೋದಿಲ್ಲ. ಇದು ಭದ್ರತೆಯೋ ಅಥವಾ ತಾರತಮ್ಯವೋ? ಬಿಹಾರದ ನಂತರ ಛತ್ತೀಸ್ಗಢದಲ್ಲೂ ಈ ತರಹದೊಂದು ತೀರ್ಮಾನ ಜಾರಿ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.